PH ನಾಯ್ಕೋಡಿ. PNCIB ನ್ಯೂಸ್. ಹುಲ್ಲಂಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣಕ್ಕೆ ತಡೆ ಆರೋಪ. ದಲಿತ ಯುವಕರಿಗೆ ಧಮಕಿ. ಭೀಮ್ ಸೇವಾ ಸಮಿತಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ. ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಲಂಕಲ್ಲು ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪನೆ ವಿಚಾರವಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಭೀಮ್ ಸೇವಾ ಸಮಿತಿ ಆರೋಪಿಸಿದೆ. ಗ್ರಾಮದ ದಲಿತ ಸಮುದಾಯದ ಯುವಕರು ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸಲು ಮುಂದಾಗಿದ್ದು, ಈ ಕುರಿತು ಗ್ರಾಮ ಹಿರಿಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಸ್ಥಳವನ್ನು ನಿಗದಿ ಮಾಡಿ ಪುತ್ಥಳಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಲಾಗಿತ್ತು. ಆದರೆ ಬಳಿಕ ಕೆಲವರು ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ದಲಿತ ಯುವಕರಿಗೆ ಧಮಕಿ ನೀಡಲಾಗಿದೆ ಎಂದು ಸಂಘಟನೆ ಆರೋಪಿಸಿದೆ. ಇದರಿಂದ ಗ್ರಾಮದಲ್ಲಿ ಭಯ ಮತ್ತು ಕೋಮುಗಲಭೆಯ ವಾತಾವರಣ ನಿರ್ಮಾಣವಾಗಿದೆ ಎಂದು ತಿಳಿಸಲಾಗಿದೆ. ಈ ಕುರಿತು ಮಾಹಿತಿ ಇದ್ದರೂ ಕೋಲಾರ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಸೀತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಭೀಮ್ ಸೇವಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಗ್ರಾಮದಲ್ಲಿ ಅತಿ ಶೀಘ್ರವಾಗಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಲು ಎಸ್ಸಿಪಿ ಟಿಎಸ್ಪಿ ಅನುದಾನದಡಿ ಹಾಗೂ ಜಿಲ್ಲಾಡಳಿತದ ವಿಶೇಷ ಅನುದಾನದಿಂದ ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆ ಒತ್ತಾಯಿಸಿದೆ. ಒಂದು ವೇಳೆ ಪುತ್ಥಳಿ ನಿರ್ಮಾಣ ವಿಚಾರದಲ್ಲಿ ನಿರ್ಲಕ್ಷ್ಯ ಮುಂದುವರೆದರೆ ಹುಲ್ಲಂಕಲ್ಲು ಗ್ರಾಮದಿಂದ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೆತ್ತಲೆ ಕಾಲಿನಿಂದ ಕಾಲ್ನಡಿಗೆ ನಡೆಸಿ ಕಚೇರಿ ಮುಂಭಾಗ ಬೃಹತ್ ತಮಟೆ ಚಳುವಳಿ ನಡೆಸಿ ಜಿಲ್ಲಾಡಳಿತಕ್ಕೆ ಹೋರಾಟದ ಬಿಸಿ ಮುಟ್ಟಿಸಲಾಗುವುದು ಎಂದು ಭೀಮ್ ಸೇವಾ ಸಮಿತಿ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕ್ರಾಂತಿಕಾರಿ ಜೈ ಭೀಮ್ ನಮೋ ಬುದ್ಧಾಯ. ಏನಿವತ್ತಿನ ನಮ್ಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹುಲ್ಲಂಕಲ್ಲು ಗ್ರಾಮದಲ್ಲಿ ಇವತ್ತಿನ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇರುತ್ತೆ. ವಿಚಾರ ಏನಪ್ಪ ಅಂದರೆ ಈ ಒಂದು ಗ್ರಾಮದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತಹ ಏನು ಒಂದು ಹಾಲು ಡೈರಿ ಮುಂಭಾಗದಲ್ಲಿ ಇದೇ ಗ್ರಾಮಸ್ಥರೆಲ್ಲ ಸೇರಿ ಇದೇ ಸಮ್ಮುಖದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕಂತ ಒಂದು ಜಾಗವನ್ನು ನಿಗದಿಪಡಿಸ್ತಾರೆ. ಆ ಒಂದು ಮಾತುಕತೆ ಪ್ರಕಾರ ಏನು ಈ ಒಂದು ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಲಿಕ್ಕಂತಾನೆ ಒಂದು 4ಗೆ 2 ಅಡಿ ಒಂದು ಜಾಗದಲ್ಲಿ ನಿಗದಿಪಡಿಸ್ಕೊಂಡು ರೆಡಿ ಮಾಡ್ತಕ್ಕಂಥ ಸಮಯದಲ್ಲಿ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಇದನ್ನ ಉದ್ದೇಶಪೂರ್ವಕವಾಗಿ ಇದನ್ನು ತಡೆಯಂತಕ್ಕಂತಹ ಒಂದು ಕೆಲಸನೇ ಗ್ರಾಮಸ್ಥರು ಕೆಲವರು ದಲಿತ ವಿರೋಧಿಗಳು ಮಾಡಿರ್ತಕ್ಕಂಥ ಕೆಲಸನ ನಾವು ನೋಡ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತಿನ ನಾವು ಪ್ರತಿಯೊಬ್ಬರು ಬದುಕ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ. ನಾನೊಂದು ಅಧಿಕಾರ ಸ್ವೀಕಾರ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಅಂತ ಬಿಟ್ಟು ಮರೆತು ಇವತ್ತಿನ ಇಷ್ಟು ಜನ ದಲಿತರಿಗೆ ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸನ ಈ ಒಂದು ಕ್ಷೇತ್ರ, ಈ ಒಂದು ತಾಲೂಕಾಡಳಿತ ಮಾಡ್ತಾ ಇರೋದು. ಯಾವುದೇ ಒಬ್ಬ ಒಂದು ಚುನಾಯಿತ ಜನಪ್ರತಿನಿಧಿ ಸಹ ಇಲ್ಲಿ ಬಂದು ಇಲ್ಲಿ ಪ್ರಶ್ನೆ ಮಾಡಿರೋದಿಲ್ಲ. ಏನಕ್ಕಪ್ಪ ಇವತ್ತಿನ ದಿನ ನಮ್ಮ ದಲಿತರ ಓಟುಗಳು ಬೇಕು, ಆದರೆ ಅವ್ರಿಗೆ ತೊಂದರೆ ಆದಾಗ ಮೂಲಭೂತ ಸೌಕರ್ಯಗಳಂದ್ರೆ ಯಾರು ಬರಲ್ಲ. ಆದರೆ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಲಿಕ್ಕಂತ ಅಡ್ಡ ಮಾಡಿದ್ದಾರೆ. ಆದರೆ ಅತಿ ಶೀಘ್ರದಲ್ಲಿ ನಾವು ಕಾನೂನುಬದ್ಧವಾಗಿ ಸಂಬಂಧಪಟ್ಟಂಥ ಅಧಿಕಾರಿ ಗಮನಗಳು ಕೊಟ್ಟು ನಾವಿಲ್ಲಿ ಇನ್ನು ವಿಜೃಂಭಣೆಯಿಂದ ಒಂದು ಪುತ್ಥಳಿಯನ್ನು ದೊಡ್ಡ ಮಟ್ಟದಲ್ಲಿ ನಾವು ನಿರ್ಮಾಣ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರೋ ಕಾರಣಕ್ಕೆ ರಾಜ್ಯಾದ್ಯಂತ ಒಂದು ಉಲ್ಲಂಕಲ್ಲು ಒಂದು ಸುದ್ದಿ ವ್ಯಾಪ್ತಿಯಾಗಿರುತ್ತೆ. ಆದರೆ ಒಂದು ಜಯಂತಿ ಆದ ಕೂಡಲೇ ವಿವಿಧ ಗ್ರಾಮಗಳಿಂದ ವಿವಿಧ ಜಿಲ್ಲೆಗಳಿಂದ ಈ ಒಂದು ಗ್ರಾಮಕ್ಕೆ ದಂಡೋ ಜನಗಳು ಹರಿದು ಬಂದು ಏನೊಂದು ಆಡಳಿತ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ಒಂದು ಬಿಸಿಯನ್ನು ಮುಟ್ತಕ್ಕಂಥ ಕೆಲಸ ದಲಿತ ಸಂಘಟನೆಗಳು ಮಾಡ್ತಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅತಿ ಶೀಘ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಾ ದಂಡಾಧಿಕಾರಿಗಳು, ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಇಲಾಖೆ ಅವರು ಸಮ್ಮುಖದಲ್ಲಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಲಿಲ್ಲ ಅಂದರೆ ದೊಡ್ಡ ಮಟ್ಟದ ಅತ್ಯಂತ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು, ಒಂದು ಹೋರಾಟವನ್ನು ಜಿಲ್ಲಾಡಳಿತ ಭವನದ ಮುಂದೆ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು 2 ಮಾತಿಗೆ ವಿರಾಮ ಹೇಳ್ತಾ ಜೈ ಭೀಮ್, ಜೈ ಸಂವಿಧಾನ, ಹಾಗೂ ಇನ್ನೊಂದು
ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಯಾವನ್ ವಿರೋಧ ಮಾಡಿದಾನ ಕರೆಕ್ಟಾಗಿ ಗ್ಯಾಪ್ನ ಇಟ್ಕೊಂಡು ಕರೆಕ್ಟಾಗಿ ಬರ್ಕೊಳ್ಳಿ. ಯಾವನ್ ವಿರೋಧ ಮಾಡವನೆ, ಯಾವ್ಯಾವ ಜನಪ್ರತಿನಿಧಿ ಬಂದಿಲ್ವೋ ಪ್ರತಿಯೊಬ್ಬನು ನಾಳೆ ದಿನ ನಿಮ್ಮನ್ನ ಓಟ್ ನಮ್ಮ ಮನೆಯವ್ರಿಗೆ ಬೇಕು ಅಂತ ಕೆಲವ್ರು ಯಾರು ಬರ್ದಿರ್ತಾರ ಬಂದಾಗ ಪರ್ಕೆಗಳು ಇಟ್ಕೊಳ್ರಿ, ಪರ್ಕೆಗಳು ಹೊಡೆದು ಯಾವನೇ ಆಗ್ಲಿ ಓಟ್ ಕೇಳಕ್ ಬಂದಾಗ ಪರ್ಕೆಗಳು ಹೊಡಿಲಿ. ಹೊಸಕೋಟೆಯಿಂದ ಶ್ರೀಕಾಂತ್ ರಾವಣ ಎಲ್ಲ ಬರೋದು, ಇಲ್ಲಿರೋರು ಈ ಕ್ಷೇತ್ರದಲ್ಲಿ ಇರೋರು ಬರ್ಬೇಕು. ಏನಮ್ಮ ನಿಂತಂದ್ರೆ ಯಾವ ಬೋಳಿ ಮಗ ತಂದಿದ್ದು ಏನು ನಮ್ ಅಧಿಕಾರ ಸ್ವೀಕಾರ ಮಾಡುವಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತಾರೆ ಅಲ್ಲ, ಏನೋ ಅಧಿಕಾರ ಸ್ವೀಕಾರ ಮಾಡುವಾಗ ಸಂವಿಧಾನದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡಿ ನಮ್ಮ ಮನೆಗಳ ಹತ್ರ ನಾಯಿಗಳ ತರ ಬರ್ತವೆ. ಇವತ್ತು ಅದೇ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ಮಾಡಿ ತಗೊಂತ ಇದಾರಲ್ಲ, ಅವ್ರಿಗೆ ಇಷ್ಟೊಂದು ಮೋಸ ಅನ್ಯಾಯ ಮಾಡ್ತಾರಲ್ಲ ಅಂತ ನನ್ನ ಮಕ್ಕಳು ಬಂದಾಗ ಪ್ರತಿಯೊಬ್ಬರು ಪರಕೆಯಲ್ಲಿ ಹೊಡೆದು ಓಡಿಸ್ಬೇಕು. ಈ ಕ್ಷೇತ್ರನ ಆಡೋರು ನಾವು ದಲಿತರು ನಾವು ಆಗಿರ್ಬೇಕಂತ ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನಪ್ಪಾ ಓಕೆನಾ? ಜೈ ಭೀಮ್. ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ತೀರ್ಮಾನ ಮಾಡಿದ್ದು ಅವರು ತಡೆಯೋದಕ್ಕೆ ಯಾರು ಅವ್ರನ್ನೇ ಮಾತಾಡೋಣ. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಕ್ಬೇಡ ಅನ್ನೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಬೋರ್ಡ್ ಹಾಕೊಂಡ್ರೆ ಅಂತ ಹೇಳಿದ್ರು. ಯಾರು ಬೋರ್ಡ್ ಹಾಕಿದ್ರೆ ಸ್ಟ್ಯಾಚ್ಯೂ ಬೋರ್ಡ್ ಹಾಕಿದ್ರೆ ನಂದೇ ಜಾಗ ಅಲ್ಲ. ಸ್ಟ್ಯಾಚ್ಯೂ ಮಾಡಿದ್ರೆ ಅವ್ರಿಗೆ ಮಾಡಕ್ ಬಿಡ್ತಾರೆ. ಯಾರು ನಾವು ಹೋಗ್ತೀವಿ, ಹೋಗಿ ಅವ್ರಿಗೊಂದು ಲೆಟರ್ ಕೊಡ್ತೀವಿ. ಏನಂತ ನಮಗೆ ಈ ರೀತಿ ನಾವು ಅಂಬೇಡ್ಕರ್ ಇದು ಕಟ್ತಾ ಇದ್ವಿ, ಸ್ಟ್ಯಾಚ್ಯೂ ಕಟ್ತಾ ಇದ್ವಿ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಕೊಡ್ತೀವಿ. ಅವರು ಬಂದು ಪರಿಶೀಲನೆ ಮಾಡ್ತಾರೆ. ಲೆಟರ್ ಕೊಟ್ರೆ ಕಟ್ಟೋದು. ಅಕಸ್ಮಾತ್ ಇಲ್ಲಪ್ಪ ಈ ಸಾರ್ವಜನಿಕವಾಗಿ ನಿಮ್ಗೆ ತೊಂದರೆ ಆಗ್ತಾ ಇದೆ, ಎಲ್ಲರೂ ತೊಂದರೆ ಕೊಡ್ತಾ ಇದೆ, ನಂಗೆ ಪರಿಜಾಲಿತ ಆಗ್ತಾ ಇದೆ, ಆತ್ಮ ಬಾಯಲ್ಲ ಬಂದ್ರೆ ಲೆಟರ್ ಡಲಿಸ್ಕೊಳ್ತೀವಿ. ಎಷ್ಟಡಿ ದೇವಸ್ಥಾನ ಕಟ್ಟೋರಿಲ್ಲ ಅಲ್ಲಿ 50ಕ್ಕೆ 60ನೇ ತಂಗಿದೆ. ಇಲ್ಲ ಸ್ಟಡಿ ಹಾಕೊಂಡಿದ್ದಾರೆ. ಯಾರಪ್ಪನ ಸೊತ್ತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ಏನ್ ಬೇಕು ಅದು ಮಾಡೋಣ. ಸಾಯಂಕಾಲ ಕಟ್ತಾ ಇದೀವಿ ನಾವು, ಕಾನೂನಾಗಿ ಮಾಡೋಣ. ಬೇಡ ಯಾರು ನಿದ್ರಕೊಳ್ಳೋದು ಬೇಡ, ಯಾರಿಗ ನಾವು ಅನ್ಯಾಯ ಮಾಡೋದು ಬೇಡ, ಕಾನೂನು ಪರವಾಗಿ ಕಟ್ಟೋಣ. ಬೆಳಗ್ಗೆ PDO ಬಂದ್ರೆ ಸರಿ, ಇಲ್ಲಾಂದ್ರೆ PDO ಮೇಲೆ ಸಹ ಕಂಪ್ಲೇಂಟ್. ಶಾಸಕರ ಗಮನ ಕೊಟ್ರ? ಶಾಸಕರು ಅಲ್ಲ, ಈಗ ನಡೆದಿರೋದು 2 ದಿವಸದಿಂದಲ್ಲ. ಶಾಸಕರ ಗಮನ ಮತ್ತೆ ಏನಕ್ಕೆ ಹಾಕ್ತೀರ ಓಟುಗಳ ಅಂತ ಶಾಸಕರಿಗೆ? ಆಯ್ತು, ನಮ್ಮ ತಾಲೂಕ್ ಪಂಚಾಯತಿ ಮೆಂಬರ್ ಏನ್ ಮಾಡ್ತಾರೆ, ಗ್ರಾಮ ಪಂಚಾಯತಿ ಮೆಂಬರ್ ಏನ್ ಮಾಡ್ತಾರೆ? ಪ್ರೆಷರ್ ಹಾಕಿ ಸರ್ ನೀವು. ಇಲ್ಲ, ನಾವೇನ್ ಗೊತ್ತಾ, PDO ಪರ್ಮಿಷನ್ ತಗೊಂಡು ಒಂದು 5 ಟೈಮ್ ಮಾಡಿಸ್ಕೊಂಡು ಮಾಡ್ಕೊಂಡು ಸೈಲೆಂಟ್ ಆಗಿದೀವಿ ಅಷ್ಟೇ. ಮಾಡಾಗಿದ್ರೆ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಂದ್ರೆ ಮಾಡಿ, ಏನ್ ಮಾಡ್ತೀರಾ? ಆದ್ಮೇಲೆ ನಾವೆಲ್ಲರೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಗಮನ ಕೊಟ್ಟು ಕಾನೂನುಬದ್ಧವಾಗಿ ಏನಿದೆ ಅವ್ರನ್ನ ಗಮನ ಕೊಟ್ಟು ಕಾನೂನುಬದ್ಧವಾಗಿ ಮಾಡಿ ಇನ್ನೊಂದ್ಸಲ ಚೆನ್ನಾಗಿ ಫಂಕ್ಷನ್ ಮಾಡೋದು ನಾವು ಸೈಲೆಂಟ್ ಆಗ್ಬಿಟ್ಟಿದ್ವಿ. ನೀವು ಮಾಡ್ತೀರಾ ಅಂದ್ರೆ ನಿಮ್ ಜೊತೆ ನಿಂತ್ಕೊಂಡು 100% ನಾವು ಮಾಡ್ಲೇಬೇಕು. ಇಲ್ಲಿ ದೊಡ್ಡ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ನಾವು ಮಾಡ್ಲೇಬೇಕು. ಅದಕ್ಕೆ ಬೆಂಬಲ ಸುಮಾರು ಕರ್ನಾಟಕದ 80 ಸಂಘಟನೆಗಳು ನಿಮ್ಮ ಜೊತೆ ನಾವು ಇರ್ತೀವಿ. ಓಕೆನಾ? ಎಲ್ಲರೂ ನಾವು ಇಲ್ಲಿ ಸೇರ್ತೀವಿ. ನಾವು ಪ್ರತಿಯೊಬ್ಬರು ಸೇರ್ತೀವಿ. ದೊಡ್ಡ ಮಟ್ಟದ ರಾಜ್ಯದ ಹಿರಿಯ ಏನ್ ನಮ್ಮ ಸಂಘಟನೆ ಮುಖಂಡರು ಹೋರಾಟಗಾರನ್ನ ಸೇರಿಸಿ ವಿಜೃಂಭಣೆ ಯಾವನ್ ನಮ್ಮ ತಡೆ ಮಾಡಿದ್ನೋ ಅವ್ರ ಅಪ್ಪನ ತರ ನಾವ್ ಇಲ್ಲಿ ಮಾಡೋದನ್ನ ನಾವು ಪ್ರತಿಯೊಬ್ರು ಜಿಲ್ಲಾಡಳಿತ ನೋಡ್ಬೇಕು. ಆ ರೀತಿ ಮಾಡೋಣ. ಆದ್ರೆ ನಾವು ಹಿಂದೆ ಹೆಜ್ಜೆ ಇಕ್ಕಂಗಿಲ್ಲ. ನಾವೇ ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡೋಣ. ಸುಮ್ಮನೆ ಮನವಿ ಕೊಡಿ. ನೋಡಿ ಸರ್, ನೀವು ಮಾಡ್ಕೊಡ್ತೀರಾ ಮಾಡಲ್ವಾ? ನಮ್ಗೆ ಆದೇಶದ ಪ್ರಕಾರ 9-10 ಇಲ್ಲಾಂದ್ರೆ ಗ್ರಾಮ ಇದ್ರೆ ನಮ್ಮೇನು ಲೆಕ್ಚರಲ್ಲಿ ಎಂಟ್ರಿ ಮಾಡಿ ಈ ಜಾಗನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೊಂದು ಇದಕ್ಕೆ ಮಾಡಿ ಕೊಡಿ. ಮಾಡಿಲ್ಲ ಅಂದ್ರೆ ಅಲ್ಲ, ಇಲ್ಲ ಇಲ್ಲೇ ಕೊಡ್ಲಿಲ್ಲ ಅಂದ್ರೆ ಸರ್ಕಲಲ್ಲಿ ಮಾಡಿ, ಸರ್ಕಲಲ್ಲೇ ಮಾಡಿ. ನಾವು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡೋದ್ರ ಮೂಲಕ ನೀವು ಮಾಡ್ತಾ ಇದ್ರೆ, ಬಟ್ ಅದನ್ನ ಅವ್ರಿಗೆ ಸಹಿಸೋದಾಗಲ್ಲ ಅಂದ್ರೆ ನೀವು ಇಲ್ಲೇ ಮಾಡಿ. ಗೌರ್ಮೆಂಟ್ ಆಗೈತೆ ಹೇಳಿ. ಅಂಬೇಡ್ಕರ್ ಜಯಂತಿ ಆದ್ಮೇಲೆ ಗುರುವಾರ ನೀವೆಲ್ಲರೂ ಆದ್ಮೇಲೆ CEO ಕೊಡೋಣ. ಈ ತರ ನಮ್ಮ ಗ್ರಾಮದಲ್ಲಿ ಈ ತರ ಆಗ್ತಿದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದೇನು ಗೊತ್ತಾ, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡೋದು, ಊರಲ್ಲಿ ಯಾವುದೇ ಕೋಮು ಗಲಭೆ ಸೃಷ್ಟಿ ಆಗ್ತೀರಾ ನಮ್ಮ ಒಳ್ಳೇದೇ ನಾವು ಕಾಪಾಡೋದು. ಆದ್ರೆ ಇಲ್ಲಿ ಒಂದು ನರಿ ತರ ಬಚ್ಚಿಕೊಂಡವನಂದ್ರೆ ರಾಜಕಾರಣಿಗಳ ಕೈಗೊಂಬೆ ಅವನಾಗಿದ್ದಾನೆ. ಜನರ ಪರ ಕೆಲಸ ಮಾಡ್ತಾ ಇಲ್ಲ, ರಾಜಕಾರಣಿಗಳ ಕೈಗೊಂಬೆ ಆಡ್ತಾವನೆ, ರಾಜಕಾರಣ ಆಡ್ದಂಗೆ ಆಡ್ತಾವನೆ. ಓಕೆನಾ?
ಬೇಕಾದ್ರೆ ನೆಕ್ಸ್ಟ್ ಇದೇನು ನಿರ್ಮಾಣ ಮಾಡುವಾಗ ನಮ್ಮ SCP TSP ಫಂಡಿಂಗ್ ಎಲ್ಲ ನಾವು ಕೇಳೋಣ, ಅದನ್ನೆಲ್ಲ ನಿರ್ಮಾಣ ಮಾಡಿಕೊಡ್ಲಿ. ಏನು ಬ್ರದರ್, ಓಕೆನಾ? ಬಾ. बोलो बाबा साहब डॉक्टर BR अम्बेडकर के, बोलो बाबा साहब डॉक्टर BR अम्बेडकर के, बोलो बाबा साहब डॉक्टर BR अम्बेडकर के. ಈ ಕೂಗು ಅವ್ರ ಸೀಟ್ಗಳು ಅಲ್ಲಾಡ್ಬೇಕು. ನೆಕ್ಸ್ಟ್ ಏನಾದ್ರು ನಮ್ಮ ಅಂಬೇಡ್ಕರ್ ಶಾಸನ ಈ ಕೂದಕ್ಕೆ ಏನಾದ್ರು ತಡೆದವ್ರು ಅಂದ್ರೆ ಸೀಟ್ಗಳು ಅಲ್ಲಾಡ್ತವೆ, ನೆಕ್ಸ್ಟ್ ಅವ್ರ ಕಾರ್ಗಳ ಟೈರ್ಗಳು ಅಲ್ಲಾಡ್ತವೆ, ನೆಕ್ಸ್ಟ್ ಏನಾದ್ರು ಆಗಿಲ್ಲ ಅಂದ್ರೆ ಅವ್ರ ಮನೆಗಳ ಮುತ್ತಿಗೆ ಒಂದೇ ಸಲ ಹಾಕ್ರಿ ಅಂತ ಆನಂದ ಇರ್ಲಿ ಬಿಡಿ, ನೀವು ಹಾಕ್ರಿ. ನೋ ಇರ್ಲಿ ಹಾಕೋಣ, ಕಳಿಸ್ತೀನಿ ನೋಡೋಣ. ನಾನು ಮಾಡ್ತಾ ಇರ್ತೀನಿ, ಬೇಕಾದ್ರೆ ಕಳಿಸ್ತೀನಿ. ಎಲ್ಲ ಸೇರಿ ಜಿಲ್ಲಾಧಿಕಾರಿ ಗಮನ ಕೊಟ್ಟು ಸ್ಟಾರ್ಟ್ ಮಾಡೋಣ. ಓಕೆ ಅಂತಾರೆ, ಹೂ ಅಂತಾರೆ, ಅವ್ರ ಆದೇಶ ಮಾಡ್ಲಿ. ಇವ್ರು ಯಾರು ಬೇಡ. ಪೊಲೀಸ್ ಅಧಿಕಾರಿಗಳು ಇದ್ರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಏನಿದ್ರು ಲ್ಯಾಂಡ್ ಆರ್ಡರ್ ತೊಂದರೆ ಆದ್ರೆ ಮಾತ್ರ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸರ್ ಏನ್ ಮಾಡ್ತಾರಂದ್ರೆ ಪೊಲೀಸರನ್ನ ಕಳಿಸ್ತಾರೆ, ಪೊಲೀಸರೇ ಕೇಳ್ತಾರೆ ಅಂಬೇಡ್ಕರ್ ನಿಲ್ಸಕ್ ಅಂತ ಕೇಳ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಅಡಿಯಲ್ಲಿ ಇವತ್ತು ಪೊಲೀಸ್ ಆಫೀಸರ್ಸ್ ಕೆಲಸ ಮಾಡ್ತಾರೆ. ಅವರಿಂದ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅವ್ರಿಗೆ ಯಾವ್ದೇ ರೀತಿ ತಡೆಯಕ್ಕಿಲ್ಲ. ಲ್ಯಾಂಡ್ ಆರ್ಡರ್ ತೊಂದರೆ ಆಗ್ಬಾರ್ದಂತ ಅವ್ರು ನಮ್ಗೆ ರಕ್ಷಣೆ ಕೊಡ್ಬೋದು ಅಷ್ಟೇ. ಅವರು ಅದು ಬಿಟ್ಟು ಇಲ್ಲಿ ನೀವು ಸ್ಟ್ಯಾಚ್ಯೂ ಇಕ್ಬಾರ್ದು ಅಂತ ಹೇಳೋದಕ್ಕೆ ಅವ್ರಿಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಅದು ನಮ್ಮ ಇದ್ದಾರೆ, ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ನಾವೆಲ್ಲರೂ ಸೇರ್ಕೊಂಡು ಜಿಲ್ಲಾಧಿಕಾರಿಗಳು ಗಮನ ಕೊಟ್ಟು ಅದೇನಿದೆ ಸ್ಟ್ಯಾಚ್ಯೂನ ಇಲ್ಲೇ ಹಿರಿಯರು ಹೇಳಿದಾರಲ್ಲ ಅವ್ರ ಸಮ್ಮುಖದಲ್ಲಿ ನಾವು ನಿಂತ್ಕೊಂಡು ಗೊತ್ತಾ, ನಾವು ನೆನ್ನೆ ನ್ಯಾಯದಲ್ಲಿ ಹೇಳಿರೋದು ಬೋರ್ಡ್ ಕಟ್ಟೋದಕ್ಕೆ ನೀವು ಸ್ಟ್ಯಾಚ್ಯೂ ಬೋರ್ಡ್ ಕಟ್ಟಿದ್ದೇನು ಸ್ಟ್ಯಾಚ್ಯೂ ಬಂದಿದೆಯಂತೆ. ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ. ಮುನಿಯಪ್ಪ ಅಂತಿದ್ದಾರೆ, ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ನಾವು ಬಂದು ಜಾಗ ಕೊಡ್ತೀವಿ, ಒಂದು 3 ಬದಿ ಮುನಾಂಜಿ ಅಂತ ಹೇಳ್ಬಿಟ್ಟು ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ನಾವಿಲ್ಲಿ ಕೊಡ್ತೀವಿ ನಿಮ್ಗೆ ಬೋರ್ಡ್ಗೆ, ನೀವ್ಯಾಕೆ ಸ್ಟ್ಯಾಚ್ಯೂ ಕೊಡ್ತಾ ಇದ್ದೀರಾ? ನಮ್ಮವರೇ ಸರ್, ನಮ್ಮವರೇ ನಮ್ ವಿರೋಧಿಗಳು, ಬೇರೆ ಯಾರು ಇರಲ್ಲ. ಬೋರ್ಡ್ ಇಕ್ಕಿದ್ರೇನೆ ಸ್ಟ್ಯಾಚ್ಯೂ ಇಕ್ಕಿದ್ರೇನು ಏನ್ ಜಾಗನ ಕಬ್ಜೆ ಇಲ್ಲ. ದೊಡ್ಡ ದೊಡ್ಡ ವಿಗ್ರಹಗಳು ದೇವ್ರಗಳನ್ನೇ ಇಕ್ಕಾರಲ್ಲ, ಅವಾಗ ಕೇಳೋಕ್ ತಾಕತ್ ಯಾರಿಗೂ ಇಲ್ವಾ? ಇಲ್ಲ ಅವ್ರದೇ ನಡಿಬೇಕು ಸರ್. ನೋಡಿ ಸರ್, ಯಾವಾಗ ಬಂದಿದ್ದು? ನಿನ್ನೆ ಅವ್ರೇನ್ ಮಾಡ್ತಾರೆ ಗೊತ್ತಾ, ನೆನ್ನೆನೆ ಕೇಳಬೇಕಾಗಿತ್ತು. ಯಾರಪ್ಪನ ಸೊತ್ತಲ್ಲ ಇದು. ಅವ್ರು ಬಂದು ಏನೋ ಜಿಲ್ಲಾಧಿಕಾರಿಗಳು ನಮ್ಗೆ ಆದೇಶ ಮಾಡಿ, ಇಲ್ಲಾಂದ್ರೆ ಊರಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡಕ್ಕೆ ಇಲ್ಲೊಂದು ತಾಲೂಕು ಆಡಳಿತ ಮತ್ತೆ ತುಂಬಾ ರಾಜಕೀಯ ಮಾಡ್ಬಿಟ್ಟಿದ್ದಾರೆ ಸರ್. MLA ಕಡೆಗಳಿಂದ ಏನ್ ಮಾಡಿದಾರೆ ಅಂದ್ರೆ ಪೊಲೀಸರ್ ಫೋನ್ ಮಾಡಿಸಿದ್ದಾರೆ. ಪೊಲೀಸರ ಕಡೆಯಿಂದ PDOಗೆ ನೋಟಿಸ್ ಕೊಟ್ಟವ್ರೆ. PDO ಜಾಗಕ್ಕೆ ಬಂದಿಲ್ಲ, ಬರೀ ಇಬ್ರು PC ಬರ್ತಾರೆ. PC ಬಂದು ಇಲ್ಲಿ ಓಡಾಟ ಮಾಡ್ತಾ ಇದ್ರೆ ಏನ್ ಓಡಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ದೌರ್ಜನ್ಯ ಮಾಡ್ತಾರೆ ಪೊಲೀಸರು. ಮೊನ್ನೆ ಪೊಲೀಸರು ನಮಗ್ ಬಾಯ್ ಬಂದಂಗ್ ಮಾತಾಡಿದ್ದಾರೆ. ಏನಾದ್ರು ಮಾತಾಡಿದ್ರೆ ಕೆಪಾಸಿಟಿ ಇದೆಯಾ ಅಂತ ಮಾತಾಡ್ತಾರೆ ಪೊಲೀಸರು. ಅವ್ರು ಮಾತಾಡೋದು ರೈಟ್ಸ್ ಇಲ್ಲ, ಅವೆಲ್ಲ ಕೆಪಾಸಿಟಿ ಮಾತಾಡಿದ್ರು ದೌರ್ಜನ್ಯ ಮಾಡಿದ್ರು ಪೊಲೀಸರ ಮೇಲೆ. ದೊಡ್ಡದಾಗಿ ಆಗಲ್ಲ. ನಾವೇನಿದ್ದೀರೋ ಇವಾಗ ಮಾನ್ಯ SP ಅವ್ರ ಗಮನ ಕೊಟ್ಟಿದ್ದೀರಾ ನೀವು? ಕೊಡಿ, ಅಲ್ಲ ಕೊಡಿ, ಅವ್ರ ಗಮನ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಿ. ನಾವು ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟ್ಯಾಚ್ಯೂ ಅಲ್ಲಿಗೆ ಹಾಕಿದ್ವಿ, ಬೋರ್ಡ್ ಅಲ್ಲಿ ದಾರಿಗೆ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಊರ್ ಮುಖಂಡ್ರೆಲ್ಲ ಏನ್ ಮಾಡಿದ್ರು, ಗಲಾಟೆ ಮಾಡಿ ಏನ್ ಮಾಡಿದ್ರು, ಇಲ್ಲಿಗೆ ತಂದ್ರು. ಇಲ್ಲಿಗೆ ತಂದು ಊರ್ ಮುಖಂಡ್ರು ಕೆಲವರೆಲ್ಲ ಮಾತಾಡಿ ಇನ್ ಕೇಸ್ ಆಗಿಲ್ಲ ಅಂದ್ರೆ ಯಾವತ್ತಾಗುತ್ತೋ ಲೇಟ್ ಆಗಲಿ ಸರ್, ಮಾಡೋಣ, ನಿಧಾನಕ್ಕೆ ಮಾಡೋಣ. ಸರಿ ಬ್ರದರ್, ಆಯ್ತು, ನಿಮ್ ಜೊತೆ ನಾವ್ ಇರ್ತೀರಿ, ಓಕೆನಾ? ಶ್ರೀಕಾಂತ್ ರಾವಣ್ಣ ಅಂತ ನಮ್ಮ ಹೆಸರು, ಭೀಮ್ ಸೇವಾ ಸಮಿತಿ ಸಂಘಟನೆ ನಮ್ದು. ಈ ನಮ್ಗೆ ಯಾರು ನಮ್ಮ ಬ್ರದರ್ ಯಾರೋ ಫೋನ್ ಮಾಡಿದ್ರು, ನಮ್ಮ ಮೀಡಿಯಾದವರು ಫೋನ್ ಮಾಡಿದ್ದಕ್ಕೆ ನಾವು ಅಲ್ಲಿಂದ ಶ್ಯಾಮ್ ಅವ್ರು ಫೋನ್ ಮಾಡಿದ್ರು. ಜೈ ಭೀಮ್ TV ಎಲ್ಲಾನು ಇದನ್ನ ನಾವು ನೋಡಿದ್ರಿ. ರಾಜ್ಯಾದ್ಯಂತ ಸುದ್ದಿ ವ್ಯಾಪ್ತಿಯಾಗಿದೆ. ಅಂಬೇಡ್ಕರ್ ಜಯಂತಿ ಇರೋದಕ್ಕೆ ಕೆಲವರು ಸೇರೋದಕ್ಕೆ ಆಗ್ತಿಲ್ಲ. ಜಯಂತಿ ಮುಗ್ದಿದ ತಕ್ಷಣ ನಿಮ್ಮೂರಿಗೆ ಜನ ಕೇಳೋದಲ್ಲ, ಊರನ್ನ ಹುಡ್ಕೊಂಡು ಪ್ರತಿಯೊಬ್ಬರು ಇಲ್ಲಿ ಸೇರ್ತಾರೆ. ಸೇರಿ ಈ ಒಂದು ಜಿಲ್ಲಾಡಳಿತ ಕೋಲಾರ ಜಿಲ್ಲಾಡಳಿತಕ್ಕೆ ಏನು ಉತ್ತರ ಕೊಡಬೇಕು, ದಲಿತ ಹೋರಾಟ
ಸ್ಟಾಪ್ ಮಾಡಿರೋ ವಿಡಿಯೋ ಹೇಳಿಲ್ಲ, ಅವರು ಬಂದಿಲ್ಲ. ಅಲ್ಲ ಸ್ಪಾಟ್ಗೂ ಅವ್ರ ವಿಡಿಯೋ ಬಂದಿಲ್ಲ 3 ದಿವಸದಿಂದ. ಬಂದಿಲ್ಲ ಅಂದ್ರೆ ಇದು ಉದ್ದೇಶಪೂರ್ವಕ ಸಂಘಟನೆ ಕಡೆಯಿಂದ ಮನವಿ ಕೊಡ್ತೀರಿ. ಈ ತರ ನಾವು ಈ ಗ್ರಾಮದಲ್ಲಿ ಏನು ಉಲ್ಲಂಕಲ್ ಗ್ರಾಮದಲ್ಲಿ ಅಲ್ಲಿ ಮಾಡ್ತಾ ಇರ್ತಕ್ಕಂತಹ ಏನು ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ತಾವೇ ಖುದ್ದಾಗಿ ಮುಂದೆ ನಿಂತ್ಕೊಂಡು ಕಟ್ಟಡ ನಿರ್ಮಾಣ ಮಾಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದಕ್ಕೆ ಸಹಾಯ ಅಲ್ಲ, ಅದನ್ನ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಕೊಡ್ತೀವಿ. ಆಗ್ಲಿಲ್ಲ ಅಂದ್ರೆ ಅದು ಪ್ರತಿಭಟನೆ ಆಗ್ಲಿ ಹೋರಾಟ ಆಗ್ಲಿ ಏನ್ ನಿಮ್ ಜೊತೆ ನಾವಿದ್ದು ಅದನ್ನ ಅಲ್ಲೇ ಮಾಡೋಣ, ಸೆಂಟ್ರಾಗ್ ಬೇಡ. ವಿಡಿಯೋ ಮಾಡಪ್ಪ ತಾಲೂಕು ಆಡಳಿತ ಕೋಲಾರ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಹೋಬಳಿ ಲೆವೆಲ್ ಇಂದ ನಾವು ರಾಜಕೀಯ ಮಾಡ್ತಾ ಇರೋದು. ವ್ಯಕ್ತಿಗಳಿಂದ ಮಾಡ್ತಾ ಇದಾರೆ. ಅವ್ರ ಮೇಲೆ ಗಲಾಟೆ ಮಾಡ್ಬೇಕು. ಎಲ್ಲಾದ್ರೂ ಕೊಳ್ಳಿ ಬಿಡಿ. ಮಾಡಿ ಶಾಸಕರಿಗೆ ಫೋನ್ ಮಾಡಿ, ಶಾಸಕರೇ ಈ ತರ ಆಗ್ತಿದೆಯಲ್ಲ ತಾವೆಲ್ಲಿದ್ದೀರಾ, ನಮ್ಮ ಕ್ಷೇತ್ರ ಶಾಸಕರೆಲ್ಲ ಏನ್ ಮಾಡ್ತಾರೆ ಕೇಳಿ, ನೀವು ಪ್ರಶ್ನೆ ಮಾಡಿ. ಗ್ರಾಮದಲ್ಲಿ ಏನೋ ಒಂದು ರಾಜಕೀಯ ಅನ್ನೋದು ತುಂಬಾನೇ ತುಳುಕ್ತಾ ಇದೆ. ಯಾರೋ ಒಬ್ರು ಕಿತ್ತಾಗಿರೋ ಫೋಟೋನ ನಮ್ಮ ಮುಖಂಡರ ಮೇಲೆ ದೂರ್ನ ಒಂದು ಹೇಳ್ಕೊಂಡಿರೋ ಒಂದು ಸುದ್ದಿ ಆಗಿದೆ. ಅದನ್ನು ಸಹ ಸೂಕ್ಷ್ಮ ತನಿಖೆ ಮಾಡಬೇಕು. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ಏನಪ್ಪಾ ಅಂದ್ರೆ ಇಲ್ಲಿ ನೀವು ಪರ್ಮಿಷನ್ ಕೊಟ್ಟರು, ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿನ ನಿರ್ಮಾಣ ಮಾಡ್ತೇವೆ. ಪುತ್ಲಿನ ನಿರ್ಮಾಣ ಮಾಡಿ ಅತ್ಯಂತ ದೊಡ್ಡ ಮಟ್ಟದ ಒಂದು ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಂತ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ, ಇದನ್ನೇನಾದ್ರೂ ನಮ್ ತಡಿಬೇಕನ್ನೋದೇ ನಿಮ್ಮ ಗಮನದಲ್ಲಿದ್ರೆ ಭೀಮ್ ಕೋರೆಗಾಂವ್ 2ನೇ ಒಂದು ಭೀಮ್ ಕೋರೆಗಾಂವ್ ನಡೆಸ್ತೇವೆ ಅಂತ ಹೇಳ್ಬಿಟ್ಟು ಇದೊಂದನ್ನು ಮಾತು ಹಾಗೆ ಇದೊಂದು ಎಚ್ಚರಿಕೆ ಅಂತ ದಯವಿಟ್ಟು ಏನು ಕಾನೂನು ಅಧಿಕಾರಿಗಳು ತಾವೇನಿದ್ದೀರೋ ಇದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ಗ್ರಾಮದಲ್ಲಿ ಕೋಮು ಗಲಭೆ ಆಗದಿರದಂತೆ ತಡೆಗಟ್ಟಿ ಇದಕ್ಕೆ ತಾವೇ ಮುಂದೆ ನಿಂತ್ಕೊಂಡು ತಾವೇ ಇದನ್ನ ಸಿದ್ಧಪಡಿಸಿ ನಿಮ್ಮ ಸಮ್ಮುಖದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿದ್ರೇನೆ ಇದು ಒಂದು ನಿಮಗೆ ಒಂದು ಶೋಭೆ ತರುತ್ತೆ ಅಂತ ಹೇಳ್ತಾ ಈ ಒಂದೆರಡು ಮಾತಿಗೆ ವಿರಾಮ. ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ವಿಡಿಯೋ ನಂಬರ್ ಕೂಡ ಮಾಡಿ. ನಾವೇನಂದ್ರೆ ಕಾನೂನು ಕಟ್ಟೋಣ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಏನು ಇಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದು, ಶಾಂತಿಯುತ ಕಾಪಾಡೋದು, ದೇವಸ್ಥಾನ ಪರ್ಮಿಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ನಾವು ಪರ್ಮಿಷನ್ ಏನು ಕೇಳ್ಬೇಕು? ನಾವು ನಮ್ಮ ಸ್ವತ್ತಲ್ಲಿ ನಾವು ಈ ದೇಶದ ನಾವು ಮೂಲ ನಿವಾಸಿಗಳು. ಹಾಕಿದಕ್ಕೆ ಬೋರ್ಡ್ ಕಟ್ಟೋದಕ್ಕೆ ನೋಡಲ್ಲಿ ಬೋರ್ಡ್ ಕಟ್ಟೋದಕ್ಕೆ 3 ದಿವಸ ಗಲಾಟೆ ಮಾಡಿದ್ದಾರೆ. ಇದೇ ಈ ಒಂದು ಊರಿನ ಮುಖಂಡರು ಮಾತಾಡಿ ಅವ್ರ ಬೆಲೆ ಕೊಟ್ಟು ನಾವು ಈ ಕಡೆ ಬಂದ್ವಲ್ಲ, ಯಾಕೆ ಮಾತಾಡ್ಬೇಕಾಗಿತ್ತು? ಯಾಕೆ ಸ್ಟೇ ತರಬೇಕಾಗಿತ್ತು? ಅವರು ಸ್ಟೇ ಅಂದ್ರೆ ಪ್ರೆಷರ್ ಹಾಕ್ಸೋದು, ಇಲ್ಲಿ ಕಟ್ಬೇಡಿ ಅಲ್ಲಿ ಕಟ್ಬೇಡಿ. ಬ್ರದರ್ ನಾವು ನಿಮ್ ಜೊತೆ ನಿಂತ್ಕೊಂತೀರಿ, 80 ಸಂಘಟನೆಗಳು ಒಕ್ಕೂಟ ನಿಮ್ ಜೊತೆ ಇರ್ತೀರಿ. ನೀವು ಇಲ್ಲಿ ಮಾಡಕ್ ರೆಡಿ ಅಂದ್ರೆ ನಿಮ್ ಜೊತೆ ನಿಂತ್ಕೊಂಡು ನಾವು ಬೆಂಬಲ ಕೊಡ್ತೀರಿ. ನೀವು ಮಾಡಿ, ಅದ್ ಯಾರು ಬರ್ತಾರೋ ಬರ್ಲಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ, SP ಅವ್ರ ಗಮನಕ್ಕೆ ಒಂದು ನಾವು ಮನವಿ ಕೊಡೋಣ. ನಾವು ಮಾಡ್ತಾ ಇದ್ರೆ ಸೂಕ್ತ ಬಂದೋಬಸ್ತ್ ನಮ್ಗೆ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಾನೂನು ಅಂಡರಲ್ಲಿ ಮಾಡಿ ಅಲ್ಲಿ ಬೈರೇಗೌಡಂದು ನಿಮ್ಮ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದೇ ವರ್ಷಕ್ಕೆ ಅಲ್ಲಿ ಬ್ಯಾನರ್ ಕಟ್ಟಿದ್ದಕ್ಕೆ 3 ವರ್ಷ ಹಿಂದ್ಗಡೆ ದೊಡ್ಡ ಗಲಾಟೆ ಆಯ್ತು. ಅವತ್ತಿಂದ ನಾವು ಅಂಬೇಡ್ಕರ್ ಜಯಂತಿಗೆ ಈ ಒಂದು ಕಟ್ಟಿದ್ದಕ್ಕೆ ನೋಡಿ, ಆ ದೇವಸ್ಥಾನ ಕಟ್ಟೋದಕ್ಕೆ ಯಾವ್ದು ಪರ್ಮಿಷನ್ ತಗೊಂಡಿಲ್ಲ. ಬೋರ್ಡ್ ಕಟ್ಕೊಂಡಿದ್ದಾರೆ. ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ, ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದಾರೆ? ಇಲ್ಲಿ ದಲಿತರು ಇರಬಾರ್ದು ಅಂತ ಕೊಡ್ತಾ ಇದಾರೆ. ಇದನ್ನ ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೂ ನಾವು ರೆಡಿ ಇದೀವಿ ಸರ್. ನಮಗ್ ನ್ಯಾಯ ಬೇಕಷ್ಟೇ. ಅಲ್ಲ 4 ಕಡೆಗೆ ನಮಗೆ ಅಲ್ಲ ಸರ್, 100 ವರ್ಷದಿಂದ ಊರಲ್ಲಿ ಜೀವನ ಮಾಡ್ತಾ ಇದಾರೆ ದಲಿತರು. 4 ಕಡೆಗೆ ನಮ್ಗೆ ಬೆಲೆ ಇಲ್ಲ ಅಂದ್ರೆ ಇನ್ನೆಲ್ಲಿದ್ರೆ ನಮ್ಗೆ ಬೆಲೆ? ಮಾತಾಡ್ರಿ, ಯಾರೋ ಮುಖಂಡರು ಬಂದಿವಾಗ ಯಾರು ಬರಲ್ಲ. ಯಾಕಂದ್ರೆ ಇವತ್ತಿನ ದಿನ ಅವ್ರ ಮುಖಂಡರಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ನಾವು. ನಮ್ಮ ಬಾಬಾ ಸಾಹೇಬ್ ಫೋಟೋ ಇದೆ, ತನಿಖೆ ಮಾಡಿ. ಅವರೇ ಕಿತ್ತಿರೋದು.